ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿರುವ ಸ್ಥವನಿಧಿ ಒಂದು ಅತ್ಯಂತ ಪವಿತ್ರ ಮತ್ತು ಜಾಗೃತ ಕ್ಷೇತ್ರ. ಇಲ್ಲಿನ ಕ್ಷೇತ್ರಪಾಲ ಬ್ರಹ್ಮದೇವ ಬಹಳ ಪ್ರಭಾವಶಾಲಿ ದೈವವೆಂದು ನಂಬಲಾಗಿದೆ. ಕಡಿದಾದ ಬೆಟ್ಟ, ಸುತ್ತಲೂ ಹಸಿರು, ಮನಸ್ಸಿಗೆ ಶಾಂತಿ ನೀಡುವ ತಂಗಾಳಿ, ಇದುವೇ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಬಳಿ ಇರುವ ಪವಿತ್ರ ಸ್ಥವನಿಧಿ ಕ್ಷೇತ್ರ. ಜೈನ ಧರ್ಮದ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದಾದ ಇಲ್ಲಿ ಸಾವಿರಾರು ಭಕ್ತರ ಆರಾಧ್ಯ ದೈವವಾಗಿ ನೆಲೆ ನಿಂತಿದ್ದಾನೆ ಶ್ರೀ ಕ್ಷೇತ್ರಪಾಲ ಬ್ರಹ್ಮದೇವ. ಸ್ಥವನಿಧಿಯನ್ನು ಅತಿಶಯ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಮುಖ್ಯ ಆಕರ್ಷಣೆ ನವಖಂಡ ಪಾರ್ಶ್ವನಾಥರ್ ತೀರ್ಥಂಕರರ ಸುಂದರ ವಿಗ್ರಹವಾದರೂ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿಯಾಗಿ ಬ್ರಹ್ಮದೇವನಿಗೆ ಇಲ್ಲಿ ವಿಶೇಷ ಸ್ಥಾನವಿದೆ. ಪುರಾಣ ಕಥೆಯ ಪ್ರಕಾರ ಹಿಂದೆ ಈ ಪ್ರದೇಶವು ದಟ್ಟವಾದ ಅರಣ್ಯವಾಗಿತ್ತು. ಜೈನ ಮುನಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅವರಿಗೆ ಯಾವುದೇ ವಿಘ್ನಗಳು ಬರದಂತೆ ಕ್ಷೇತ್ರಪಾಲ ಬ್ರಹ್ಮದೇವನು ಕಾವಲುಗಾರನಾಗಿ ರಕ್ಷಣೆ ನೀಡುತ್ತಿದ್ದನೆಂಬ ನಂಬಿಕೆಯಿದೆ. ಇಂದಿಗೂ ಈ ಬೆಟ್ಟದ ರಕ್ಷಕನಾಗಿ ಬ್ರಹ್ಮದೇವನು ಭಕ್ತರ ಕರೆಗೆ ಹೋಗೊಡುತ್ತಾನೆ ಎಂಬುದು ಜನರ ಅಚಲವಾದ ವಿಶ್ವಾಸ. ಸ್ಥವನಿಧಿ ಬ್ರಹ್ಮದೇವನನ್ನು ಕೇವಲ ಜೈನ ಧರ್ಮೀಯರಷ್ಟೇ ಅಲ್ಲದೆ ಎಲ್ಲಾ ಧರ್ಮದ ಜನರು ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಇಲ್ಲಿಗೆ ಬಂದು ಶ್ರದ್ಧೆಯಿಂದ ಬೇಡಿಕೊಂಡರೆ ಕಳೆದು ಹೋದ ವಸ್ತುಗಳು ಸಿಗುತ್ತವೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ಪ್ರತೀತಿಯಿದೆ. ಭಕ್ತರು ತಮ್ಮ ಹರಕೆ ಈಡೇರಿದಾಗ ಬ್ರಹ್ಮದೇವನಿಗೆ ಬೆಳ್ಳಿಯ ಕುದುರೆ ಅಥವಾ ಪಾದುಕೆಗಳನ್ನು ಅರ್ಪಿಸುತ್ತಾರೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಅವರಾತ್ರಿ ಅಮಾವಾಸ್ಯೆಯಂದು ಇಲ್ಲಿ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಸದ್ಧರ್ಮ ಬಂಧುಗಳೇ, ನಮಸ್ಕಾರ. ಇದು ಅಥರ್ವ ಕ್ರಿಯೇಷನ್ಸ್ ರವರ ಕೊಡುಗೆ. ಮತ್ತಷ್ಟು ಮಗದಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.